ನಾಟಕ ಅನ್ನೋ ಪರಿಕಲ್ಪನೆ ಬದಲಾಗಿದೆ. ಜೀವಂತ ನಟರು ಪ್ರೇಕ್ಷಕರೊಟ್ಟಿಗೆ ನೇರ ಸಂವಾದ ಇದ್ರೆ ನಾಟಕಕಾರನಿಗೆ ಬೆಲೆ ಇಲ್ಲ, ನಿರ್ದೇಶಕನಿಗೆ, ಟೆಕ್ನಿಷಿಯನ್ಸ್ಗೆ ಯಾವ ಬೆಲೆ ಇಲ್ಲ. ಇದನ್ನೀಗ ಡಿವೈಸ್ ಥಿಯೇಟರ್ ಅಂತ ಕರೀತಾರೆ. ಒಂದು ಕಾನ್ಸೆಪ್ಟ್ ಇದ್ರೆ ಅಲ್ಲೇ ಅಭಿನಯ ಮಾಡ್ತಾ ಹೋಗ್ತಾರೆ, ಆಡಿಯನ್ಸ್ ತಮ್ಮ ಕಥೆಯನ್ನು ಕಟ್ಕೊಳ್ತಾ ಹೋಗ್ತಾರೆ. ಇದಕ್ಕೆ ದೊಡ್ಡ ಉದಾಹರಣೆ ಭಾರತದ ನಿಮಗೆ ವಾಟ್ಸಪ್ ಫೇಕ್ ಯೂನಿವರ್ಸಿಟಿ ಇದೆಯಲ್ಲ, ನೂರಾರು ಕಥೆಗಳಿದ್ದಾವೆ ಇದೆ. ಈಗ ನಾವ್ಯಾವ ಕಥೆ ಹೇಳೋಣ ಅದನ್ನೇ. ಸೊ ದೇವನೂರವರ ವೈಚಾರಿಕ ಲೇಖನಗಳನ್ನು ರಂಗಭೂಮಿಗೆ ಒಂದು ಶಕ್ತಿ ಇರೋದೇನೆಂದ್ರೆ, ಶೇಕ್ಸ್ಪಿಯರ್ ಹೇಳ್ದಂಗೆನೇ ಇಡೀ ಭೂಗೋಲವೇ ಒಂದು ರಂಗಸ್ಥಳ, ಅದ್ರ ಮೇಲೆ ನಡೆಯೋ ನಟಗಳೇ ನಡೆಯೋ ಕಥೆಗಳೆಲ್ಲ ಕಥೆಗಳು. ಒಂದು ರೀತಿ ಇದು ನನಗೆ ತುಂಬ ಮಂದಿ ಹೇಳ್ತಾರೆ ತುಂಬ ನಾಟಕಗಳಿದಾವಲ್ಲ ಅಂತ. ಹಾಗೆ ಹೇಳಿದ್ರೆ ಕುವೆಂಪು ಮಲೆಗಳಲ್ಲಿ ಬದಲು ಮಾಡಿದ್ರಿ, ಇದಕ್ಕೆ ರಾಮಾಯಣ ದರ್ಶನ ಮಾಡಲಿಲ್ಲ ಯಾಕಂತಾರೆ. ಹಂಗೆ ಮಾಡಿದ್ರೆ 350 ರಾಮಾಯಣ ಮಾಡಬೇಕಾಗುತ್ತೆ ಅವ್ರನ್ನ. ಸೊ ಅದಕ್ಕೆ ನಿಮಗೆ ಗೊತ್ತಿದೆ, ನಿಜದ ರಾಮನನ್ನು ನಾವೆಲ್ಲ ಭಾರತಕ್ಕೆ ತಕ್ಷಣ ಹುಡ್ಕೋಬೇಕಾಗಿದೆ. ಇಲ್ಲಾಂದರೆ ಗ್ರೂಪ್ ಫೋಟೋದಲ್ಲಿ ಹನುಮಂತ ಇಲ್ಲ, ರಾಮ ಮೊದಲೇ ಇಲ್ಲ, ಇಬ್ಬರಷ್ಟೇ ಉಳಿದಿದ್ದಾರೆ, ಸೀತೆ ಮತ್ತು ಲಕ್ಷ್ಮಣ. ಏನು ಸಂಬಂಧ? ಇದನ್ನು ಕೇಳಬೇಕಾಗಿದೆ ಜನ. ನಮಸ್ಕಾರ ಎಲ್ಲರಿಗೂ.